ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಮಾಡ್ಕೊಂಡಿದ್ದಾರೆ. ಅಂಡ್ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರುಗಳನ್ನ ಬಿಜೆಪಿ ಪಕ್ಷಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಹಾಗೂ ಬಿಜೆಪಿಯ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಚಿದಾನಂದ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ವೇಳೆ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಮಾತನಾಡಿದ್ದಾರೆ. ಸಿಕ್ಕಲ್ಲಿ ಬಿಜೆಪಿ ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಇಂದಿನ ಶ್ರವಣಬೆಳಗೊಳದ ಸಮಾವೇಶವೇ ಉತ್ತರ. ಇದು ಕೇವಲ ಪ್ರಾರಂಭ. ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜಿಲ್ಲೆಯ 7 ತಾಲೂಕಿನಲ್ಲೂ ಕೂಡ ಬಿಜೆಪಿ ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿದೆ. ನಮ್ ಕೆಲಸ ಪಕ್ಷ ಕಟ್ಟದು, ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದನ್ನ ನಿಗದಿಪಡಿಸ್ತಕ್ಕಂಥದ್ದು ಹೈಕಮಾಂಡ್. ಅದನ್ನ ಸರ್ವೆ ಮುಖಾಂತರ ಮಾಡ್ತಾರೆ. ಯಾರಿಗೆ ಯಾರು ಇಂಥವರೇ ಅಭ್ಯರ್ಥಿ ಅಂತ ಬರ್ಕೊಟ್ಟಿಲ್ಲ. ಸಿಟ್ಟಿಂಗ್ MLAಗಳೇ ಮುಂದುವರಿತಾರೆ ಅಂತಕ್ಕಂಥ ಭ್ರಮೆಯೂ ಕೂಡ ಯಾರಿಗೂ ಬೇಡ. ಸಕ್ರಿಯವಾಗಿ ಬಿಜೆಪಿಯನ್ನ ಬೇರು ಮಟ್ಟದ ಸಮೇತವಾಗಿ ಕಟ್ಟ ಕೆಲಸ ನಾವೆಲ್ಲ ಮಾಡೋಣ. ಸರ್ವೆ ಮಾಡ್ತಾರೆ. ಆ ಸರ್ವೆಲಿ ಯಾರು ಗೆಲ್ತಾರೆ ಅಂತ ಸರ್ವೆ ರಿಪೋರ್ಟ್ ಬರುತ್ತೋ ಅದ್ರ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ 5ನೇ ಬಿಜೆಪಿ ಕೊಡಬಹುದು, 6ನೇ ಕೊಡಬಹುದು, 7 ಕೊಟ್ಬಿಡಬಹುದು. ಜನ ಜಿಲ್ಲೆಯಲ್ಲಿ ರೊಟ್ಟಿ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ದಾರೆ. ದೋಸೆ ಬೇಕು, ದೋಸೆ ತಿನ್ನೋಣ ಅನ್ನಬೇಕು. ಆ ದೋಸೆನೆ ಬಿಜೆಪಿ ಅಂತ ಹೇಳುವ ಮೂಲಕ ಇಲ್ಲಿವರೆಗೂ ಗೆಲ್ಸಿದವ್ರನ್ನೇ ಗೆಲ್ಸಿದ್ದೀರಿ. ನಾವೊಂದು ಹೊಸ ಟೇಸ್ಟ್ ಕೊಡಕ್ ಬಂದಿದ್ದೀವಿ, ನಮ್ಮನ್ನು ಒಮ್ಮೆ ಒಪ್ಗಳಿ ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ. ಅಲ್ಲೂ ಕೂಡ JDS ನ ಶಾಸಕರಿದ್ದಾರೆ. CN ಬಾಲಕೃಷ್ಣ ಅವರು, ಮೈತ್ರಿ ಪಕ್ಷದ ಶಾಸಕರು, ಅಲ್ಲೂ ಕೂಡ ಸಿಟ್ಟಿಂಗ್ MLA ಇರ್ತಕ್ಕಂಥದ್ದು. ಸಿಟ್ಟಿಂಗ್ MLA JDS ಇದ್ದಾರೆ, ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ ಬಿಜೆಪಿ ಕಚೇರಿಗೆ ಬಾಕ್ಲಾಕಂಡ್ ಕುತ್ಕೊಳ್ಳಕ್ಕಾಗತ್ತಾ? ಹಾಗಾಗಿ ಪಕ್ಷ ಸಂಘಟನೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಪ್ರೀತಮ್ ಗೌಡ್ರು ಕೊಟ್ಟಿದ್ದಾರೆ. ಶಾಸಕರಿದ್ದಾರೆ. 3 ಬಾರಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಬೇರೆ ಕಳೆದ ಬಾರಿ ಬರೀ ಒಂದು 4,000 ಓಟಲ್ಲಿ ಸೋತಿದ್ದಾರೆ. ಎಲ್ಲಿ ಬಿಜೆಪಿ ಅಂತ ಹೇಳಿ ಶ್ರವಣಬೆಳಗೊಳ ಬಿಟ್ಟು ಹೊರಗಡೆ ಇರೋಂಥವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಏನ್ ತೀರ್ಮಾನ ಮಾಡ್ತಿದ್ದಾರೆ ಅನ್ನೋಂಥದ್ದು ಬಹುತೇಕರಿಗೆ ಗೊತ್ತಿರೋದಿಲ್ಲ. ಇವತ್ತು ಶ್ರವಣಬೆಳಗೊಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ 43 ಬೂತ್ಗಳು ಸೇರಿದಂತೆ 6 ಪಂಚಾಯತಿಗೆ ಸೀಮಿತವಾಗಿ ಇವತ್ತು ನಾವು ಕಾರ್ಯಕರ್ತರು ಸೇರಿದ್ದೀವಿ. ಅಂದ್ರೆ 6 ಜಿಲ್ಲಾ ಪಂಚಾಯತಿ ಬರುತ್ತೆ ಶ್ರವಣಬೆಳಗೊಳಕ್ಕೆ. ಅದೇ ರೀತಿ ಒಂದು ಪುರಸಭೆ ಬರುತ್ತೆ. ಅಂದ್ರೆ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಿದೆ ಅಂತೇಳಿ ಹೇಳಿ ಸಿಕ್ಕಲ್ಲಿ ಮಾತನಾಡುವಂತ ವಿರೋಧ ಪಕ್ಷದ ನಾಯಕರುಗಳಿಗೆ ಉತ್ತರ ಎಲ್ಲಿದೆ ಅಂತ ಹೇಳಿದ್ರೆ ಇವತ್ತಿನ ಶ್ರವಣಬೆಳಗೊಳದಲ್ಲಿ ಚಾಲನೆಯನ್ನ ಕೊಟ್ಟಿದ್ದೀವಿ. ಇದು ಕೇವಲ ಪ್ರಾರಂಭ. ಮುಂದಿನ ದಿನಗಳಲ್ಲಿ ಶ್ರವಣಬೆಳಗೊಳ ಸೇರಿದಂತೆ ಒಳನರಸೀಪುರ ಆಗ್ಬೋದು, ಅರ್ಕಲಗೂಡು ಆಗ್ಬೋದು, ಅರಸೀಕೆರೆ ಆಗ್ಬೋದು, 2 ಭಾಗದಲ್ಲಿ ಶಾಸಕರಿದ್ದಾರೆ. ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗಟ್ಟಿಯಾಗಿದೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ಚುನಾವಣೆಯಲ್ಲೂ ಕೂಡ ಗಟ್ಟಿಯಾಗಿದೆ ಅನ್ನೋ ಸಂದೇಶವನ್ನ ನಮ್ಮ ಕಾರ್ಯಕರ್ತರು ನಿಮ್ಮ ನೇತೃತ್ವದಲ್ಲಿ, ಮತದಾರರ ನೇತೃತ್ವದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನಿವತ್ತು ನಿಮ್ ಮುಂದೆ ಬಂದು ನಿಂತಿದ್ದೀನಿ. ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ತೀರ್ಮಾನ ಮಾಡುವಂತದ್ದು ಸರ್ವೆ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಶ್ರವಣಬೆಳಗೊಳದಲ್ಲಿ ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿನೇ NDA ಅಭ್ಯರ್ಥಿಯಾಗಿ ನಮ್ಮ ಶ್ರವಣಬೆಳಗೊಳದಿಂದ ಆಯ್ಕೆ ಆಗ್ತಾರೆ. ಯಾರು GPA ಬರ್ಕೊಟ್ಟಿಲ್ಲ, ಇಂಥವರೇ ಇಂಥ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ. ನಮ್ಮ ಕೆಲಸ ಪಕ್ಷವನ್ನ ದೃಢಪಡಿಸುವಂತದ್ದು, ಗಟ್ಟಿಗೊಳಿಸುವಂತದ್ದು. ಮುಂದುವರೆದ ಭಾಗ ರಾಷ್ಟ್ರೀಯ ನಾಯಕರು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ. ಯಾರು ಗೆಲ್ತಾರೆ ಅಂತ ಹೇಳಿ, ಯಾವ ಪಕ್ಷಕ್ಕೆ ಅವಕಾಶ ಇದೆ, ಯಾವ ವ್ಯಕ್ತಿಗೆ ಅವಕಾಶ ಇದೆ ಅಂತ ಹೇಳ್ತಾರೆ, ಆ ವ್ಯಕ್ತಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೋ ಹೊರತು ಯಾರೋ ಇವತ್ತು ಸಿಟ್ಟಿಂಗ್ MLA ಇದ್ದಾರೆ, ಅವ್ರಿಗೆ ನಾಳೆ ಟಿಕೆಟ್ ಕನ್ಫರ್ಮ್ ಅಂತ ಭ್ರಮೆಯಲ್ಲಿ ಯಾರು ಕೂಡ ಇರೋದು ಬೇಡ. ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಬೇರು ಮಟ್ಟದಿಂದ ಕಟ್ಟುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದಿನ ಬೆಳಗ್ಗೆ ಎದ್ದು ರೊಟ್ಟಿ ಮಾಡ್ಕೊಡ್ತಾ ಇರ್ತಾರೆ ನಮ್ಮವ್ವ. ರೊಟ್ಟಿ ಚಟ್ನಿ ಅಂತ ಹೇಳಿ ಒಂದಿನಾದ್ರೂ ಇಡ್ಲಿ ಮಾಡವ ಅಂತ ಹೇಳಿ ಕೇಳ್ತೀವ ಇಲ್ವಾ? 3 ಬಾರಿ ರೊಟ್ಟಿನೇ ತಿಂತಿದ್ವಿ. ಒಂದ್ಸಲಿ ದೋಸೆ ತಿನ್ಬೇಕು ಅನ್ಸುತ್ತಾ ಇಲ್ವಾ? ಅನ್ಸುತ್ತಾನೆ. ಆ ದೋಸೆನೇ ಭಾರತೀಯ ಜನತಾ